ನಮಸ್ತೆ ವೀಕ್ಷಕರೇ, ರಾಜ್ ಸ್ಪೋರ್ಟ್ಸ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ಈಗ ಸ್ಕ್ರೀನ್ ಮೇಲೆ ಕಾಣಿಸ್ತಿರೋದು ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸ್ಆಪ್ ಸಂಖ್ಯೆ. ವೀಕ್ಷಕರೇ, ಗಾಡಿ ಓನರ್ ನಂಬರ್ ಅಲ್ಲ, ಈ ನಂಬರ್ಗೆ ಯಾರು ಕಾಲ್ ಮಾಡಕ್ಕೆ ಹೋಗ್ಬೇಡಿ ವೀಕ್ಷಕರೇ. ಇದು ನಮ್ಮ ಯೂಟ್ಯೂಬ್ ಚಾನಲ್ದು ಬರೀ ವಾಟ್ಸ್ಆಪ್ ಸಂಖ್ಯೆ ಇರುತ್ತೆ ಅಷ್ಟೇ. ನಿಮ್ಮ ಗಾಡಿ ಸೇಲಿಗಿತ್ತಂದ್ರೆ ಮಾತ್ರ ವಾಟ್ಸಪ್ಪಲ್ಲಿ ಈ ನಂಬರ್ಗೆ ಗಾಡಿ ಫೋಟೋಸ್ ಕಳಿಸಿ ಸಾಕು. ಸ್ವಲ್ಪ ಸಮಯ ನಂತರ ನಾವೇ ನಿಮಗೆ ಕಾಲ್ ಮಾಡ್ತೀವಿ. ನೀವೇನು ಕಾಲ್ ಮಾಡೋ ಅವಶ್ಯಕತೆ ಇರೋದಿಲ್ಲ. ಸ್ವಲ್ಪ ಸಮಯ ನಂತರ ನಾವೇ ನಿಮಗೆ ಕಾಲ್ ಮಾಡಿಬಿಟ್ಟು ಗಾಡಿದು ಡೀಟೇಲ್ಸ್ ಎಲ್ಲ ಕೇಳ್ಕೊಂಡು ಯೂಟ್ಯೂಬಲ್ಲಿ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀವಿ ಅಂತ ಹೇಳ್ಬೋದು ವೀಕ್ಷಕರೇ. ಮತ್ತೆ ನೀವು ಕಳಿಸಿದ್ಮೇಲೆ ನಮಗೆ ಕಾಲ್ ಮಾಡಬೇಡಿ, ನಾವು ರಿಸೀವ್ ಮಾಡಲ್ಲ. ಯಾಕಂದ್ರೆ ಇದು ಬರೀ ವಾಟ್ಸ್ಆಪ್ ಸಂಖ್ಯೆ ಇರುತ್ತೆ ಅಷ್ಟೇ. ನಿಮಗೆ ಗಾಡಿ ಅವ್ರದ್ದು ಕಾಂಟ್ಯಾಕ್ಟ್ ನಂಬರ್ ವಿಡಿಯೋ ಕೆಳಗಡೆ ನೋಡಿ, ಟೈಟಲ್ ಅಲ್ಲಿ ಕೂಡ ಹಾಕಿರ್ತೀವಿ. ಮತ್ತೆ ಟೈಟಲ್ ಇಲ್ಲಿ ಅದಾದ್ಮೇಲೆ ಡಿಸ್ಕ್ರಿಪ್ಷನ್ ಅಲ್ಲಿ ಸಹ ನಂಬರ್ ಹಾಕಿರ್ತೀವಿ. ನೀವು ಡೈರೆಕ್ಟ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಗಾಡಿ ತಗೊಬೋದು. ಫಸ್ಟ್ ವಿಡಿಯೋನ ಪೂರ್ತಿಯಾಗಿ ನೋಡಿ, ನಿಮಗೆ ಪೂರ್ತಿಯಾಗಿ ಮಾಹಿತಿ ಸಿಗುತ್ತೆ. ಆಮೇಲೆ ಮಾಹಿತಿ ಎಲ್ಲ ಕೇಳ್ಕೊಂಡಾದ್ಮೇಲೆ ನಿಮಗೆ ಏನಾದರೂ ಗಾಡಿ ಬೇಕು ಅನ್ಸಿದ್ರೆ ಮಾತ್ರ ವಿಡಿಯೋ ಕೆಳಗಡೆ ಇರುತ್ತೆ ನಂಬರ್, ನೀವು ಡೈರೆಕ್ಟ್ ಅವ್ರಿಗೆ ಕಾಲ್ ಮಾಡಿಬಿಟ್ಟು ಬೇಕಾದ್ರೆ ಏನಾದರೂ ಹೆಚ್ಚಿನ ಮಾಹಿತಿ ಬೇಕು ಅಂದ್ರೆ ಕಲೆಕ್ಟ್ ಮಾಡ್ಕೊಂಡು ನೀವು ಗಾಡಿ ಲೊಕೇಶನ್ಗೆ ಹೋಗ್ಬಿಟ್ಟು ಗಾಡಿ ತಗೊಬೋದು ಅಂತ ಹೇಳ್ಬೋದು ವೀಕ್ಷಕರೇ. ಅದಕ್ಕೂ ಮುನ್ನ ನಮ್ಮ ಚಾನಲ್ ಯಾರಾದರೂ ಹೊಸದಾಗಿ ನೋಡ್ತಿದ್ರೆ ಅಥವಾ ಇನ್ನು ಯಾರಾದರೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದ್ರೆ ನೆಕ್ಸ್ಟ್ ಇದೇ ಥರ ಯಾವುದಾದ್ರು ಗಾಡಿ ನಾವು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದ ತಕ್ಷಣ ವಿಡಿಯೋ ನಿಮಗೆ ಬೇಗ ಬಂದು ತಲುಪುತ್ತೆ ಅಂತ ಹೇಳ್ಬೋದು. ಹಾಗೆ ವಿಡಿಯೋ ಎಷ್ಟಾದ್ರು ಲೈಕ್ ಕೊಡೋದು ಸಹ ಮರಿಬೇಡಿ. ಇನ್ನು ಗಾಡಿ ಡೀಟೇಲ್ಸ್ ನೋಡೋಣ ವೀಕ್ಷಕರೇ. ಸ್ವಿಫ್ಟ್ ಡಿಸೈರ್ ಸರ್. ಸ್ವಿಫ್ಟ್ ಡಿಸೈರ್ LDನಾ? ಹೌದು ಸರ್, LDI ಟು VDI. LD ಇಂದ ವಿಡಿಯೋ ಕನ್ವರ್ಟ್ ಆಗಿದೆಯಾ? ಹೌದು ಸರ್. ಓಕೆ, ಯಾವುದು ಮಾಡಲು ಸರ್ ಅದು? ಸರ್ 2015 ಇದು. 2015. ಹೌದು ಸರ್. ಓನರ್ ಸರ್? ಸಿಂಗಲ್ ಓನರು. ಓಕೆ, ಎಷ್ಟು ಓಡಿದೆ ಸರ್ ಗಾಡಿ? ಅದು ಶೋರೂಮ್ ಹಿಸ್ಟ್ರಿ ಸರ್, 72,000 ಕಿಲೋಮೀಟರ್ ಓಡಿದೆ. ಬರೀ 72,000 ಕಿಲೋಮೀಟರ್ ಓಡಿದೆ? ಅಷ್ಟೇ, ಒರಿಜಿನಲ್ ರೀಡಿಂಗ್ ಅದು 72,000 ಓಡಿರೋದು. ಓಕೆ ಓಕೆ. ಡಾಕ್ಯುಮೆಂಟ್ಸು ಸರ್? ಎಲ್ಲ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಐತೆ. ಯಾವುದು ಡ್ಯೂ ಇಲ್ವಾ? ಇಲ್ಲ ಸರ್, ಯಾವುದು ಡ್ಯೂ ಇಲ್ಲ. ಓಕೆ, ಟೈರ್ ಎಲ್ಲ ಸರ್? ಟೈರ್ಗಳೆಲ್ಲ ಚೆನ್ನಾಗೈತೆ ಸರ್. ಎಷ್ಟು ಪರ್ಸೆಂಟ್ ಇರ್ಬೋದು? ಒಂದು 60 to 70% ಇದೆ. ಓಕೆ, ಇದು ಡೆಲ್ಲಿ ಪಾಸಿಂಗಾ? ಡೆಲ್ಲಿ ಪಾಸಿಂಗ್ ಕರ್ನಾಟಕ NOC ಬಂದೈತೆ, ರೆಡಿ ಐತೆ. ಕರ್ನಾಟಕ NOC ಬಂದಿದೆ, ಇನ್ನು ನಂಬರ್ ಪ್ಲೇಟ್ ಆಗಿಲ್ಲ? ಇಲ್ಲ, ಇನ್ನು ಕರ್ನಾಟಕ ಟ್ಯಾಕ್ಸಿ ಕಟ್ಟಿದ್ರೆ ಇಮಿಡಿಯೇಟ್ ಒಂದು ದಿವಸದಲ್ಲಿ ನಂಬರ್ ಸಿಕ್ಬಿಡುತ್ತೆ. ಓಕೆ, ಈಗ ತಗೊಳ್ಳೋರಿಗೆ ಅವ್ರ ಕಡೆನೇ ಮಾಡಿಸ್ಕೊಡ್ತಾರೆ, ನೀವೇನಾದರೂ ಅವರೇ ಮಾಡಿಸ್ಕೊಡ್ತೀರಾ? ಬೇಕಾದ್ರೆ ಕಟ್ಕೊಂಬೋದಿಲ್ಲ, ಕಟ್ಕೊಡಿ ಅಂದ್ರೆ ಕಟ್ಕೊಡ್ತೀವಿ ಸರ್. ಹಾಂ. ಓಕೆ, ಗಾಡಿ ಎಲ್ಲ ಒರಿಜಿನಲ್ ಪೇಂಟ್ ಆಗಿದೆಯಾ? ಒರಿಜಿನಲ್ ಪೇಂಟ್ ಆಗೈತೆ ಸರ್. ಏನು ಗಾಡಿ ಕೆಲಸ, ಇಂಜಿನ್ ಕೆಲಸ? ಏನು ಇಲ್ಲ ಸರ್, ಈಗ ಒಂದು ಸರ್ವಿಸ್ ಆಗಿ 1300 ಕಿಲೋಮೀಟರ್ ಹೊಡೈತೆ ಅಷ್ಟೇ. ಹ್ಞೂ. ಓಕೆ, ಈಗ ಗಾಡಿ ಇರೋದಲ್ಲಿ ಸರ್ ಇದು? ಇದು ಬೆಂಗಳೂರು ಮಾಗಡಿ ರೋಡ್, ಸುಂಕದಕಟ್ಟೆ. ಸುಂಕದಕಟ್ಟೆಯಲ್ಲಿ? ಗಾಡಿ Okay. ಚೆನ್ನಾಗೈತೆ, ಸಿಂಗಲ್ ಓನರ್, ಇನ್ಸೂರೆನ್ಸ್ ರನ್ನಿಂಗ್ ಐತೆ. ಹ್ಞೂ. AC, ಪವರ್ ಸ್ಟೀರಿಂಗು, ಪವರ್ ವಿಂಡೋ ಐತೆ. ಹ್ಞೂ. ರಿವರ್ಸ್ ಕ್ಯಾಮ್ರಾ ಫಿಟ್ ಮಾಡಿಸಿದ್ವಿ, ಟಚ್ ಸ್ಕ್ರೀನ್ ಸಿಸ್ಟಮ್ ಐತೆ. ಓಕೆ. ಚೆನ್ನಾಗೈತೆ ಗಾಡಿ, ಯೂಸ್ ಮಾಡಕ್ ಸೂಪರ್ ಆಗೈತೆ. ಅದು ಅಷ್ಟೇ ಹೊಡಿರೋದು, ಒರಿಜಿನಲ್ ರೈಡಿಂಗು. ಹ್ಞೂ. 1300 ಕಿಲೋಮೀಟರ್ ಹೊಡೈತೆ ಈಗ ಸರ್ವಿಸ್ ಆದ್ಮೇಲೆ. ಹ್ಞೂ. ಆರಾಮಾಗಿ ಓಡಿಸ್ಕೊಬೋದು. ಓಕೆ. ಡೀಸೆಲ್ ಇಂಜಿನ್, ಡೀಸೆಲ್? 25 ರಿಂದ 28 ಮೈಲೇಜ್ ಬರುತ್ತೆ. ಅದರಲ್ಲಿ ಡಿಸ್ಪ್ಲೇ ತೋರಿಸುತ್ತೆ. ಅದು ತೋರಿಸುತ್ತೆ ಬಿಡಿ ಸರ್, ಅಷ್ಟು ಬರಲ್ಲ ಅದು. ಅಲ್ಲ, ಲಾಂಗ್ ಅಲ್ಲಿ 28ವರೆಗೂ ತೋರಿಸುತ್ತೆ. ನನ್ನ ಹೆಸರಿಗೆ ಕಮ್ಮಿ ಅಂದ್ರೆ 25 ಅಂತ ಬರುತ್ತೆ ಸರ್. ಹಾಂ. ಡೀಸೆಲ್ ಇಂಜಿನ್ 25 ಅಂತ ಪಕ್ಕ ಬರುತ್ತೆ. ಅದ್ರ ತೋರಿಸುತ್ತೆ 28 ಅಂತ. ಹಾಂ. 25 ಅಂತೂ ಬಂದೇ ಬರುತ್ತೆ, ಓಕೆ. ನಾನು ಚೆಕ್ ಮಾಡಿದ್ದೀನಿ. ಹ್ಞೂ. ಓಕೆ, ಏನು ಹೇಳ್ತೀರಿ ಸರ್ ಗಾಡಿ ರೇಟು? ಸರ್, ಈಗ ಕರ್ನಾಟಕ ಟ್ಯಾಕ್ಸ್ ಅವರೇ ಕಟ್ಕೊಳೋದಾದ್ರೆ 3,10,000. ಹಾಂ. ನಾವು ಕರ್ನಾಟಕ ಟ್ಯಾಕ್ಸ್ ಕಟ್ಟಿ ನಾವೆಲ್ಲ ನಂಬರ್ ಮಾಡಿಕೊಡೋದಾದ್ರೆ 3,80,000. 3,80,000. ಹ್ಞೂ. ಒಂದು 60-70,000 ಡಿಫ್ರೆನ್ಸಿಗೆ ಹೇಳ್ತೀರಾ? ಹ್ಞೂ, ಅಷ್ಟೇ. ಈ ಕರ್ನಾಟಕ ಟ್ಯಾಕ್ಸ್ ಒಂದು 50ರಿಂದ 55,000 ಹತ್ತಿರ ಬರುತ್ತೆ ಅನ್ಸುತ್ತೆ. ಹ್ಞೂ. ಅವರೇ ಕಟ್ಕೊಂಡಿಲ್ಲ, ನಾವೇ ಕಟ್ಕೊಂಡಿದ್ದು ಕಟ್ಟಿ ಎಲ್ಲ ಮಾಡ್ಕೊಡ್ತೀವಿ. ಅವರಷ್ಟೇ ಕಾಲ್ಡೆ ಮಾಡ್ಕೊಟ್ಬಿಡ್ತೀವಿ. ಫಸ್ಟ್ ಓನರ್ ಐತಿ, ಸೆಕೆಂಡ್ ಓನರ್ ಆಗುತ್ತೆ. ಓಕೆ, ಏನು ಅವರೇ ಏನಾದರೂ ಸೆಕೆಂಡ್ ಓನರ್. ಡಿಸ್ಕೌಂಟು ಸರ್, ಏನಾದರೂ ಕಡಿಮೆ ಆಗುತ್ತೆ ಸರ್ ರೇಟು? ನೋಡೋಣ, ನಿಮ್ಮ ಚಾನಲ್ ಕಡೆಯಿಂದ ಬಂದರೆ ಸ್ವಲ್ಪ ಕಮ್ಮಿ ಮಾಡೋಣ. ಹ್ಞೂ. ಕಾಂಟ್ಯಾಕ್ಟ್ ನಂಬರ್ ಇದೆ ಹಾಕಿರಲ್ಲ ಸರ್? ಇದೇ ಸರ್ ಕಾಂಟ್ಯಾಕ್ಟ್ ನಂಬರ್. ಸರಿ ಸರ್.